ದೋಸೆ ಹುಳ ಮಾಡ್ಬಿಟ್ಟು ಗಣೇಶ ನೋಡಿ guys, ನಮ್ಮ ಮನೆ ಹುಳ ಮಾಡ್ಬಿಟ್ಟಿದ್ದೆ. ಹಲೋ ಗೈಸ್, ವೆಲ್ಕಮ್ ಟು ಮ್ಯಾಜಿಕ್ ಹೌಸ್ 1+1. ನಾವಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಸ್ಪೆಷಲ್ ಆಗಿದ್ದಂತ ಮೊಸರು ದಾಲ್ ದೋಸೆ ಮತ್ತೆ ಚಟ್ನಿ ಮಾಡ್ಕೊಂಡಿದ್ವಿ. ಬನ್ನಿ ಗೈಸ್, ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಫಸ್ಟ್ ನಾವು ದೋಸೆ ಹಿಟ್ಟು ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಮೊಸರು ದಾಲ್ 2 hours ಸೋಕ್ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ 1 ಕಪ್ ರವೆ ತಗೊಂಡಿದ್ವಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಕರಿಬೇವು ತಗೊಂಡಿದ್ವಿ, 1-2 ಹಸಿಮೆಣಸಿನ್ಕಾಯಿ ತಗೊಂಡಿದ್ವಿ, ಆಮೇಲೆ ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ವಿ. ಬನ್ನಿ ಗೈಸ್, ಇದು ಒಂದು ಕ್ಲೀನಾಗಿ ರುಬ್ಕೊಂಡು ಆಮೇಲೆ ನೋಡಿ ಗೈಸ್, ಇದು ರುಬ್ಕೋಬೇಕು ಇವಾಗ ನಾವು. ಇವಾಗ ಮೊಸರು ದಾಲ್ ಹಾಕೊಂಡಿದ್ದಾಯ್ತು, ರವೆ ಹಾಕೋತಿದೀವಿ ಗೈಸ್. ಆಮೇಲೆ ರುಬ್ಕಿದಷ್ಟು ಉಪ್ಪು, ಸ್ವಲ್ಪ ಕರಿಬೇವು ಹಾಕೋತೀವಿ, ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಒಂದೆರಡು ಶುಂಠಿ. ಬನ್ನಿ ಗೈಸ್, ಇದು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡ್ ಬಂದ್ಬಿಡೋಣ ಗಂಧದ ಥರ. ಗೈಸ್, ಇದಾಗಿದೆ, ಗಂಧದ ಥರ ರುಬ್ಕೊಂಡಿದ್ದೀನಿ. ಇದು ಒಂದು ಇದು ಕಂಟೈನರ್ ಹಾಕೊಂಡ್ಬಿಡಿ. ಇದು ಮೊಸರು ದಾಲ್ ದೋಸೆ ಹಿಟ್ಟು ಆಗಿದೆ. ಇಟ್ಟು 30 minutes ನೆನ್ಸಕ್ಕೆ ಇಟ್ಬಿಡೋಣ. ಬನ್ನಿ ಗೈಸ್, ಇಷ್ಟು ನೆಕ್ಸ್ಟ್ ಗೈಸ್ ನಾವು ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ. ಸೊ ಯಾವ ಥರ ಚಟ್ನಿ ಪುಡಿ ಅಂದರೆ, ನೀವು ಹೋಟೆಲಲ್ಲಿ ದೋಸೆ ಮೇಲೆ ಇಡ್ಲಿ ಮೇಲೆ ಎಲ್ಲ ತಿಂದೇ ಇರ್ತೀರಾ. ನಾವು ಮನೇಲಿ ಹೆಂಗ್ ಮಾಡೋದು ಅಂತ ತೋರಿಸ್ತೀವಿ. ಬನ್ನಿ ಗೈಸ್, ಅದು ಬೇಕಾದ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಫಸ್ಟ್ ನಾವು ಒಂದು ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ, ಆಮೇಲೆ 2 ನಿಂಬೆಹಣ್ಣು ಗಾಟಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ, 1 ಕಪ್ ಅಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ, ಕಡಲೆಬೇಳೆ ತಗೊಂಡಿದ್ದೀನಿ ಗೈಸ್, ಆಮೇಲೆ ಉದ್ದಿನಬೇಳೆ, ಆಮೇಲೆ ಒಂದು ಸ್ವಲ್ಪ ಉದ್ದಿನ ಕಾಳು, ಆಮೇಲೆ ಕಡಲೆ ಪಪ್ಪು, ಆಮೇಲೆ ಕಳೆ ಬೀಜ ತಗೊಂಡಿದ್ದೀವಿ ಗೈಸ್. ನಾವಿದ್ದು ಎಲ್ಲಾನು 3 ಚಮಚ ಉರಿಯಕ್ಕೆ ಹಾಕ್ಕೊತೀವಿ. ಬನ್ನಿ ಗೈಸ್, ಇದೆಲ್ಲ ಇವಾಗ ಹುರ್ಕೊಳ್ಳೋಣ. ನಾನು ಕಡಲೆಬೇಳೆ ಹಾಕೋತೀನಿ, ಆಮೇಲೆ ನಾನು ತೊಗರಿಬೇಳೆ ತಗೊಂಡಿದ್ದೀನಿ, ಆಮೇಲೆ ಉದ್ದಿನಬೇಳೆ ತಗೊಂಡಿದ್ದೀನಿ, ಆಮೇಲೆ ಕಡಲೆ ಪಪ್ಪು. ನೋಡಿ ಗೈಸ್, ನಾನು ಹೆಸರುಬೇಳೆ ಹಾಕೋತಿದ್ದೀನಿ. ಇದು ಫುಲ್ಲು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕೆಂಪಾಗಬೇಕು ಗೈಸ್. ಇದು ರೆಡ್ ಆಗಿ ಹುರ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾವು ಕಡಲೆ ಪಪ್ಪು ಹುರ್ಕೊಳ್ಳೋಣ, ಕಡಲೆ ಬೀಜ ಸಾರಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ನಾವು ಖಾರದ ಮೆಣಸಿನ್ಕಾಯಿ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟಿವಿ. ಇದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅವಾಗಲೇ ಎಲ್ಲ ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಗೈಸ್, ಅದೊಂದು ಸ್ವಲ್ಪ ತಣ್ಣಗಾಗ್ಲಿ. ಅದಕ್ಕೆ ನಾನು ಒಂದು ಸ್ವಲ್ಪ ಅವಾಗಲೇ ಹುಣಸೆಹಣ್ಣು ತಗೊಂಡಿದ್ವಲ್ಲ ಅದು ಹಾಕೋಣ. ಒಂದು ಸ್ವಲ್ಪ ತಣ್ಣಗಾಗ್ಲಿ ಗೈಸ್. ಎಲ್ಲ ತಣ್ಣಗಾಗಿದೆ ಗೈಸ್, ಇವಾಗ ಮಿಕ್ಸಿಗಾಗಿ ಪುಡಿ ಮಾಡ್ಕೊಂಡು ನೋಡಿ ಗೈಸ್, ಇದಾಗಿದೆ ಇವಾಗ. ಇದು ನೀವು 1 ತಿಂಗಳು ಆದ್ರೂ ಕ್ಲೀನಾಗಿ ಒಂದು ಬಾಕ್ಸಲ್ಲಿ ಬೆತ್ತಾಗ್ದಿರಾ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಇರುತ್ತೆ. ಇದೇ ನಿಮ್ಗೆ ಹೋಟ್ಲುಗಳಲ್ಲಿ ಮತ್ತೆ ದೋಸೆಗೆ ಮತ್ತೆ ಇಡ್ಲಿಗೆ ಹಾಕೊಂಡು ಕೊಡೋದು.
ಬನ್ನಿ ಗೈಸ್, ಇವಾಗ ದೋಸೆ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಂಡ್ಬಿಡೋಣ. ಇವಾಗ ದೋಸೆ ಹಿಟ್ಟು ರೆಡಿ ಆಗಿದೆ. ದೋಸೆ ಹಾಕೋದೇ ಒಂದೇ ಬಾಕಿ. ದೋಸೆ ಹಾಕ್ಬಿಡೋಣ.